ನಾವು ಹೋಗಿ 1 ಮಂತ್ ಆಗಿತ್ತು ಸರ್. ಅಲ್ಲಿ ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರಾ. ಹೊರಗೆ ಯಾರನ್ನು ಬಿಡಲ್ಲ ಪೂರ್ತಿ. ಹೊರಗಿಂದ ಯಾರೂ ಒಳಗೂ ಇಲ್ಲ. ಸಾಯಂಕಾಲ ಆದರೆ ಪೂರ್ತಿ ಕತ್ಲು. ಜಮ್ಮು ಕಾಶ್ಮೀರ ಆಲ್ 4 ಸ್ಟೇಟ್. ಸರಿ, ಸರ್ವೈ ಹೆಂಗೆ ಮಾಡ್ತಿದ್ರಿ? ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು, ನಾವಿಲ್ಲೇ ಇರೋದು. ಫೋನ್ ನಿಂತ್ರಿ ಇಲ್ಲೇ ಇಲ್ಲ. ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ, 3rd ಫ್ಲೋರಲ್ಲಿ ಇದ್ವಿ. ಎಲ್ಲರೂ ಕೆಳಗೆ ಬರೋದು. ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು. ಲೈಟ್ ಇಲ್ಲ, ಟಾರ್ಚ್ ಇಲ್ಲ, ಏನಿಲ್ಲ, ಫೋನ್ ಇಲ್ಲ. ಈಗ ನಿಮ್ಮ ಯಜಮಾನ್ರು ಕೆಲಸಕ್ಕೆ ಹೋದ್ರಿ ಎಷ್ಟು ದಿನ ಆದ್ಮೇಲೆ ಬರ್ತಿದ್ರು ವಾಪಸ್ ಅಲ್ಲಿ? ಅಂದರೆ ಈ ಸಿಚುವೇಶನಲ್ಲಿ ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ, ಅವರು ಇದನ್ನು ಬಿಡೋತನ, ಹೊರಗೆ ಬಿಡೋತನ ಅಷ್ಟೇ. ಅವರು ಅಲ್ಲೇ ಇರೋದ್ರಿ, ಡ್ಯೂಟಿ ಅಲ್ಲೇ ಮಾಡೋದು ಒಳಗೆ. ಹಾಂ, ಬರ್ತಿದ್ರಿ ಅಷ್ಟೇ. ಫ್ಯಾಮ್ಲಿ ಇರ್ತಿತ್ತಲ್ವಾ, ಅದಕ್ಕೆ 1 ದಿನಕ್ಕಾದರೂ ಬರ್ತಿದ್ರು ಒಮ್ಮೆ. ಈಗ ಬಾರ್ಡ್ರ್ ಮತ್ತು ನಮ್ಮ ಮನೆಗಿರೋದು 25 ಕಿಲೋಮೀಟ್ರ್ ಅಷ್ಟೇ ಸರ್. ಈಗ ನೀವು ಈಗ ಪ್ರೆಸೆಂಟ್ ಏನಾದ್ರು ಮಾತಾಡಿದ್ರ ನಿಮ್ಮ ಯಜಮಾನ್ರ ಜೊತೆ? ಹೆಂಗಿದೆ ಪರಿಸ್ಥಿತಿ ಕೇಳಿ? ಇಲ್ಲ ಸರ್, ಫೋನ್ನಲ್ಲಿ ಹೇಳೋದಿಲ್ಲ ಅಂತ ಹೇಳಿದಾರು. ನೀವು ಏನು ಕೇಳಬೇಡ, ಯಾಕಂದರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ, ಅದ್ರ ಸಲುವಾಗಿ ಏನೂ ಇಲ್ಲ ಸರ್. ನ್ಯೂಸ್ ನೋಡಿ ಓನ್ಲಿ. ಓಕೆ ಸರ್, ನೋಡಿರಿ. ಸೈರನ್ ಸದ್ದದು ಬರ್ತಾ ಇತ್ತು. ಸೈರನ್ನೂ ಬಂದಿದೆ. ಇವ್ರ ಇರ್ತಾಗಿಂದ ಹೊಡೆದಿದ್ದೂ ಕೇಳಿಸಿದೆ ಸರ್. ಅಷ್ಟೇ ಕೇಳಿಸಿದ್ದೆ, ಅಷ್ಟೇ, ನೋಡಿಲ್ಲ ಅಷ್ಟೇ ಪೂರ್ತಿ. ಅಷ್ಟೊತ್ತನ ಹೊಡೆದ ಕೆಳಗೆ ಬಂದುಬಿಡ್ತಿದ್ವಿ. ಯಜಮಾನ್ ಜೊತೆ ಮಾತಾಡಿದ್ರಿ? ನಾವು ಟ್ರೈನ್ ಹತ್ತಿದ ಮೇಲೆ ಸರ್ 3 ಡೇಸ್ ಆಯಿತು. ಫುಲ್ ಸರ್, ಆಗೋದಿಲ್ವಾ, ಅದೆಲ್ಲಿ ಬಂದು ಬೀಳುತ್ತೆ ಅನ್ನೋದೇ ಗೊತ್ತಿರಲ್ಲ. ಮತ್ತು ಅದರೊಳಗೆ ಸಣ್ಣ ಮಕ್ಕಳು ಇದಕ್ಕೆ ಸಣ್ಣ ಸತಕ್ಕಿದ್ದಾರೆ ಅಲ್ಲಿ. ಫುಲ್ ಹೆದರಿಕೆ ಬರ್ತೀವಿ ಸರ್. ಎಲ್ಲ ಫೆಸಿಲಿಟಿ ಇಟ್ಕೊಂಡೇ ಕೆಳಗೆ ಹೋಗೋದು. ಜ್ವರ ಬಂದ್ರೆ ಸತಕ್ಕೆ ಅವ್ರು ಟ್ಯಾಬ್ಲೆಟ್ ಇಟ್ಕೊಂಡೇ ಕೆಳಗೆ ಬರೋದು. ನಾವು ಆಗಲೇಬಾರ್ದು ಸರ್, ಯಾಕಂತಂದರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಹಗಲು ರಾತ್ರಿ ದುಡಿತಿದ್ದಾರೆ. ಅಷ್ಟಕ್ಕೆ ಇದಾಗಿಬಿಡಬೇಕು. ಸೀಮಾ ನಿಕ್ಕಮ್. 9 ಇಯರ್ಸ್ ಆಯಿತು. ಹಾಂ, ಅಲ್ಲೇ ಇದ್ದಾರೆ ಇವಾಗ. ಬೇರೆ ಕಡೆ ಆಗಿಲ್ಲ ರೀ ಇನ್ನೂ. ನಿಮ್ಮ ಹೆಸರು? ಸೀಮಾ ನಿಕ್ಕಮ್, ತೇಗೂರ್ ಹತ್ರ ಮದಿಕೊಪ್ಪ.